ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ವಡೆ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಇದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಬಿಡೋಣ. ಮೊದಲಿಗೆ ನಾನು ಆಲ್ರೆಡಿ ಒಂದು 3-4 ಅವರ್ಸ್ ನೆನೆಸಿಟ್ಟಿರುವಂಥ ಕಡಲೆ ತೊಗೊಳ್ತಾ ಇದ್ದೀನಿ, ಕಡಲೆಬೇಳೆ. ಸೊ ನೋಡಿ, ನಾನು ಆಲ್ರೆಡಿ ನೆನೆಸಿದ್ದೀನಿ. ನಾನಿವಾಗ ಇದನ್ನ ಮಿಕ್ಸಿಗೆ ತರಿಯಾಗಿ ಹಾಕ್ಕೊಳ್ತೀನಿ. ರುಬ್ಬೋ ಕಲ್ಲಿದ್ದರೆ ನೀವು ರುಬ್ಕೋಬೋದು, ರುಬ್ಬೋ ಕಲ್ಲಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಮಿಕ್ಸಿಗಾದರೆ ನಾವು ನೀರು ಹಾಕ್ಕೋಬೇಕಾಗುತ್ತೆ. ಇದನ್ನು ಇವಾಗ ನೋಡಿ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ. ನಾನು ಒಂಚೂರು ನೀರು ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಮಿಕ್ಸಿಗೆ ಆಗೋದಿಲ್ಲ. ಸೊ ಒಂದು ರೌಂಡು ನಾನು ನೀಟಾಗಿ ರುಬ್ಕೊಂಡಿದ್ದೀನಿ, ಇನ್ನೊಂದು ರೌಂಡು ಸ್ವಲ್ಪ ಹಂಗಂಗೆ ರುಬ್ಕೊಂಡಿದ್ದೀನಿ. ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಸಣ್ಣ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದು ಹಿಡಿಯಷ್ಟು, ಒಂಚೂರು ಉಪ್ಪು ಹಾಕ್ಕೊಂಡು ಇವಾಗ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹಾಕ್ಕೊಂಡು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ವಡೆ ಹದಕ್ಕೆ ಬಂದರೆ ಸಾಕು, ವಡೆ ಹಾಕೋದಕ್ಕಲ್ವ ಇದು. ನೋಡಿ ಈ ಥರ ಬಂದರೆ ಸಾಕು. ಇವಾಗ ಬಿಸಿಯಾಗಿ ಕಾದಿರೋಂಥ ಎಣ್ಣೆಯಲ್ಲಿ ನೋಡಿ ಈ ಥರ ವಡೆ ಬಿಟ್ಟರೆ ನೀಟಾಗಿ ಈ ವಡೆ ಎರಡೂ ಸೈಡು ಬೇಯಬೇಕು. ಸೊ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸಬೇಕು, ಇಲ್ಲಾಂದರೆ ಮಧ್ಯದಲ್ಲಿ ಬೇಯಲ್ಲ. ಸೊ ನೋಡಿ ಎಲ್ಲ ಈ ಕಲರಲ್ಲಿ ಬಂದಿದೆ, ವಡೆ ನೀಟಾಗಿ ಬಂದಿದೆ ನೋಡಿ. ಈ ಥರ ಹಾಕ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚಟ್ನಿ ಇಲ್ಲ ಕೆಚಪ್ ಜೊತೆ ನೀವು ಮಾಡಿಕೊಂಡು ತಿನ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.